ನಮಸ್ಕಾರ. ಸದಾನಂದ ಬಾಬ್ನ ಯೂಟ್ಯೂಬ್ ವಾಹಿನಿಗೆ ಸ್ವಾಗತ. ಹೇಗಾದರೂ ಮಾಡಿ ಕತ್ತಿ ಸಹೋದರನ ಮುಗಿಸಬೇಕು ಅನ್ನುವಂಥ ಒಂದು ಯೋಚನೆಯಲ್ಲಿ ಜಾರಕಿಹೊಳಿ ಸಹೋದರರು ಮೇಲಿಂದ ಮೇಲೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಮತ್ತು ಯಶಸ್ವಿ ಕೂಡ ಆಗಿದ್ದಾರೆ. ಈಗ ಏನು ಒಂದು ಸ್ವಲ್ಪ ಬದಲಾವಣೆ ಆಗಿದೆ. ಎ ಬಿ ಪಾಟೀಲ್ ಕೂಡ್ಕೊಳ್ಳೋದ್ರಿಂದ ಅಂದರೆ ಕತ್ತಿ ಕುಟುಂಬ ಮತ್ತು ಎ ಬಿ ಪಾಟೀಲ್ ಕೂಡ್ಕೋದ್ರಿಂದ ಅವರಿಗೆ ಸ್ವಲ್ಪ ಅಡಚಣೆ ಕೂಡ ಉಂಟಾಗ್ಬೋದು. ಯಾಕಂದರೆ ಹೀರಾ ಸಕ್ಕರೆ ಫ್ಯಾಕ್ಟ್ರಿ ಅನಾ ಸಾಬ್ ಜೊಲ್ಲೆ 100 ಕೋಟಿ ಹಾಕಿದ್ರು, 15% ಇಂಟ್ರೆಸ್ಟ್ ಇಟ್ಟಿದ್ರು, ನಂತರ ಇನ್ನೂ 300 ಕೋಟಿ ಕೊಡೋರಿದ್ರು. ಆದರೆ ನೀನೇನು ಹೇಳ್ತಾರೆ ಅಂತಂದರೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ, ಅಂದರೆ ಅಣ್ಣಾ ಸಾಬ್ ಜೊಲ್ಲೆ ಹೇಳಬೇಕಾಗಿತ್ತು, ಆದರೆ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾರೆ ಇನ್ನೂ 300 ಕೋಟಿ ಕೊಡೋದಿತ್ತು, ಸಕ್ಕರೆ ಫ್ಯಾಕ್ಟ್ರಿ ಭಾಳ ಚೆನ್ನಾಗಿ ನಡೆಸೋರಿದ್ರು. ಆದರೆ ಏನು ಆಡಳಿತ ಮಂಡಳಿಯಲ್ಲಿ ಮತ್ತೆ ಚೇಂಜ್ ಆಗಿದೆ, ಅದಕ್ಕೆ ಅವರು ಕೊಡೋದಿಲ್ಲ, ಅವ್ರು ಹಿಂದೆ ಸರಿದ ಅಂತ ಅವ್ರು ಹೇಳ್ತಾರೆ. ಅದು ಅಣ್ಣಾ ಸಾಬ್ ಜೊಲ್ಲೆ ಇನ್ನುವರೆಗೆ ಬಾಯಿ ಬಿಟ್ಟಿಲ್ಲ. ಇಲ್ಲ ನಿಮ್ಗೆ ಏನಿಲ್ಲ, ಯಾಕಂದ್ರೆ ಅಣ್ಣಾ ಸಾಬ್ ಜೊಲ್ಲೆ ಅವರು ಆ ಫ್ಯಾಕ್ಟ್ರಿಗೆ ಯಾರು ಒಂದು 25 ಕೋಟಿ ಲೋನ್ ಕೊಡೋ ಪರಿಸ್ಥಿತಿ ಹಾಕಿಲ್ರಿ. ಅಂಥದ್ರಾಗ ಇವ್ರು ದೊಡ್ಡ ಮನಸ್ಸು ಮಾಡಿ 100 ಕೋಟಿ ಇನ್ವೆಸ್ಟ್ಮೆಂಟ್ ಮಾಡಿದ್ದಾರೆ. ಮಾಡಿದಂಥವ್ರು ಇನ್ನೂ 200 ಕೋಟಿ ಇನ್ವೆಸ್ಟ್ ಮಾಡೋಕೆ ರೆಡಿ ಇದ್ದರು ಅವರು. ಆದರೂ ಇವರೆಲ್ಲರೂ ಡೈರೆಕ್ಟ್ರುಗಳಿಗೆ ಏನೋ ಭಿನ್ನಾಭಿಪ್ರಾಯ ಬಂದು ಮತ್ತು ಅವ್ರು ಪೊಲಿಟಿಕಲ್ ಏನು ಹೇಳಿದ್ರು ಗೊತ್ತಿಲ್ಲ. ಅದಕ್ಕೆ ಈಗ ಹೋದ್ರೆ ಅವ್ರು ಇನ್ನು ಹೊಳ್ಳಿ ಏನಾರು ಮತ್ತು ನಮ್ಮ ಕಡೆ ಬಂದ್ರೇನ ಕೇಳ್ತಾನೆ ಅವ್ರು ಏನಂತ. ಅವರು ಹೇಳ್ತಾರಂಗ್ರಿ, ಹೆಂಗೆ ಮಾಡೋಕ್ಕೆ ಸಾಧ್ಯತೆಪ್ಪ ನೀರು ಏರಿಯಾನ ಬರೋದಿಲ್ಲ, ಮತ್ತೆ ಎಲ್ಲಿ ಮಾಡ್ತಾರೆ? ಏರಿಯಾದವ್ರನ್ನ ಮಾಡ್ಬೇಕು, ಹೌದೇನಲ್ರಿ? ಹಾಂ, ಬಡ್ಡಿದು ಕ್ಲಿಯರ್ ಹೇಳ ನೋಡ್ರಿ. ನಮ್ಮದು ಸಹಕಾರಿ ಸಂಸ್ಥೆ ಹೆಚ್ಚು ಕಮ್ಮಿ ಒಬ್ರಿಗೆ ಹೆಚ್ಚು ಕಮ್ಮಿ ಮಾಡಕ್ಕೆ ಬರ್ತಿದ್ದೇನೆ ರೀ. ಅನ್ಸಿದ್ನಾಥ್ ಫ್ಯಾಕ್ಟ್ರಿಗೆ ಏನು ಒಂದು ಬಾಂಡ್ ಮಾಡಿಯೋ ಅದರ ಇಂಟ್ರೆಸ್ಟ್ ಇಲ್ಲಿಲ್ಲ ಆಗೋದು. ಇಲ್ಲ 15 ಅಲ್ಲ, ಅವ್ರು ಅಂತಾರ್ರಿ. ಅವ್ರು ನೀವು ರೆಕಾರ್ಡ್ ನೋಡಲೇ ಅಲ್ಲಿ ಸಿಗ್ತೈತಿ. ಟಾರ್ಗೆಟ್ ಆಗಿದೆ. ಯಾಕಂದ್ರೆ ರಾಹುಲ್ ಜಾರಕಿಹೊಳಿ ಈಗಾಗಲೇ ಪ್ರಚಾರವನ್ನು ಮಾಡ್ತಾ ಇದ್ದಾರೆ. ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೇವೆ. ಯಾಕಂದರೆ ರಾಹುಲ್ ಜಾರಕಿಹೊಳಿ ಅಲ್ಲಿ ಈ ಸೀಟ್ ಈ ಸಲ ಬಿಡೋದೇ ಇಲ್ಲ, ಖಂಡಿತ ಅವರು ಅಲ್ಲಿ ಗೆದ್ದೇ ಗೆಲ್ತಾರೆ. ಏನು DCC ಬ್ಯಾಂಕ್ ಚುನಾವಣೆ ಬರೋದಾದರೆ ಅಲ್ಲಿ ರಮೇಶ್ ಕತ್ತಿಯನ್ನು ಹೇಗಾದರೂ ಮಾಡಿ ಸೋಲಿಸಬೇಕು ಅಂತೇಳಿ ಅಲ್ಲಿ ರಾಜೇಂದ್ರ ಪಾಟೀಲನ್ನು ತಯಾರು ಮಾಡಿದ್ದಾರೆ. ಅಷ್ಟೊಂದು ಸುಲಭವಾದಂಥ ಕೆಲಸ ಅಲ್ಲ. ಆದರೂ ಕೂಡ ಸತೀಶ್ ಜಾರಕಿಹೊಳಿ ಇಲ್ಲಿ ಕುಳಿತುಕೊಂಡು ಏನು ಮಾಡ್ತಾರೆ ಅದನ್ನು ಕಾದು ನೋಡಬೇಕು. ಇನ್ನು ತಮ್ಮ ಕುಟುಂಬದಿಂದ ಯಾರು ಸ್ಪರ್ಧೆ ಮಾಡೋದಿಲ್ಲ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳಿದ್ದಾರೆ. ಆದರೆ ರಾಹುಲ್ ಜಾರಕಿಹೊಳಿ ಅವರು ಭರ್ಜರಿಯಾಗಿ ತೇರನ್ನು ನಡೆಸ್ತಾ ಇದ್ದಾರೆ. ಏನು ರಾಜೇಂದ್ರ ಅಂಕಲಿಗೆ ಪಾಪ ಸಾಹುಕಾರ ಹೇಳಿದ್ರೆ ಬಿಟ್ಟು ಕೊಡೋದ್ರೆ ನಾ ಬಿಟ್ಟು ಕೊಡ್ತೇನೆ, ಇನ್ನೂವರೆಗೆ ನನಗೆ ಫೋನ್ ಮಾಡಿಲ್ಲ ಅಂತೇಳಿ ರಾಜೇಂದ್ರ ಅಂಕಲಿಗೆ ಬಾಲಚಂದ್ರ ಜಾರಕಿಹೊಳಿ ಫೋನ್ ಮಾಡಿಲ್ಲ, ಸತೀಶ್ ಜಾರಕಿಹೊಳಿ ಫೋನ್ ಮಾಡಿಲ್ಲ, ರಮೇಶನ್ನ ಕೂಡ ಫೋನ್ ಮಾಡಿಲ್ಲ. ಅವ್ರ ಕುಟುಂಬದಿಂದ ನಾನು ಬೆಳೆದು ಬಂದೆ, ನನ್ನನ್ನು ಬೆಳೆಸಿದಾರಂತೆ ರಾಜೇಂದ್ರ ಅಂಕಲಿ ಹೇಳ್ತಾರೆ. ಅಂದರೆ ರಾಜೇಂದ್ರ ಅಂಕಲಿ ಕೂಡ ಇಂಟ್ರೆಸ್ಟ್ ಇದ್ದಾರೆ. ಫೋನ್ ಬಂದರೆ ಇವರು ಹಿಂಸರಿತಾರೆ. ಆ ಜಾಗದಲ್ಲಿ ರಾಹುಲ್ ಜಾರಕಿಹೊಳಿನ ತಂದ ನಿಲ್ಲಿಸೋರಿದ್ದಾರೆ, ಆಯ್ಕೆ ಮಾಡಿ ಇವರೇ ಚೇರ್ಮನ್ ಆಗ್ತಾರೆ ಅಂತ ನಾವು ಮೇಲಿಂದ ಮೇಲೆ ಹೇಳ್ತಾ ಇದ್ದೇವೆ. ಅಂದರೆ ನಮ್ಮ ಮೊಮೆಂಟರು ಸ್ಪರ್ಧೆ ಮಾಡೋದಿಲ್ಲ ಅಂತ ಬಾಲಚಂದ್ರ ಜಾರಕಿಹೊಳಿ ಹೇಳ್ತಾ ಇದ್ದಾರೆ. ಈಗ ಭಾಳ ಮಂದಿ ಬಯಕೆ ಇದೆ ರೀ. ನಾನು ಮೊದಲೇ ಹೇಳಿದನು, ನಾ DCC ಬ್ಯಾಂಕು ಇಲೆಕ್ಷನ್ ನಿಲ್ಲುವುದಿಲ್ಲ, DCC ಬ್ಯಾಂಕ್ ಅಧ್ಯಕ್ಷ ಆಗೋದಿಲ್ಲ. ಮುಂದಿನ ದಿನಮಾನದಲ್ಲಿ ನಾನು ನಿಮ್ಮ ಮೀಡಿಯಾ ಮುಖಾಂತರ ಸ್ಪಷ್ಟವಾಗಿ ಹೇಳ್ತನು. ಯಾಕಂದ್ರೆ ಮುಂದೆ ಬರುವಂಥ ಅಧ್ಯಕ್ಷರು ಉಪಾಧ್ಯಕ್ಷ ಏನೂ ಇದ್ದರೂ ಲಿಂಗಾಯತ್ ಸಮಾಜಕ್ಕೆ ಮೀಸಲವಾಗಿರ್ತೀವಿ. ಲಿಂಗಾಯತ್ ಸಮಾಜನ ಅಧ್ಯಕ್ಷ ಮಾಡ್ತೀವಿ, ಉಪಾಧ್ಯಕ್ಷ ಅವ್ರಿಗೆ ಮಾಡ್ತೀವಿ. ಅಂದ್ರೆ ನಾವು ಯಾರೂ ಫ್ಯಾಮಿಲಿಯಿಂದ ಅಧ್ಯಕ್ಷ ಆಗೋಂಥ ಪ್ರಶ್ನೆನೇ ಬರೋದಿಲ್ಲ. ಈ ವಿಡಿಯೋದ ಮುಖ್ಯ ಉದ್ದೇಶ ಅಂದರೆ ಕತ್ತಿ ಕುಟುಂಬನ ಈಗ ಮುಖ್ಯ ಟಾರ್ಗೆಟ್. ಯಾಕಂದ್ರೆ ಜೊಲ್ಲೆಯನ್ನು ವಶಪಡಿಸ್ಕೊಂಡಂದಾಯ್ತು. ನಂತರ ಸೌದಿ ಕಾಗೆ ಅವರು ಬರೋದೇನಿಲ್ಲ, ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಜಾರಕಿಹೊಳಿ ಸಹೋದರ ವಿರುದ್ಧ ಹೋಗೋದೇ ಇಲ್ಲ. ಮತ್ತು ಉಳಿದ್ರೆ ಯಾರು ಉಳಿದೇ ಇಲ್ಲ. ಕತ್ತಿ ಒಬ್ಬರು ಉಳಿದಿದ್ರು, ಉಮೇಶ್ ಕತ್ತಿ ಇದ್ದಾಗ ಇವ್ರನ್ನ ದೂರಿಟ್ಟಿದ್ರು. ಆದರೆ ರಮೇಶ್ ಕತ್ತಿಗೆ ರಾಜಕಾರಣ ಬರೋದಿಲ್ಲ. ನಿಖಿಲ್ ಕತ್ತಿಯನ್ನು ಸೋಲಿಸಿ ಆ ಜಾಗದಲ್ಲಿ ತಮ್ಮ ಮಗನನ್ನು ಕೂಡಿಸ್ಬೇಕು. ಕೂಡಿಸಿದ್ರೆ ಮಾತ್ರ ನಾವು ಸರ್ವವ್ಯಾಪ್ತಿ ಅಂದರೆ ಈ ಜಿಲ್ಲಾ ಹಿಡಿತವನ್ನು ಮತ್ತಷ್ಟು ಬಿಗಿ ಮುಷ್ಟಿಯಲ್ಲಿ ಹಿಡಿದುಕೊಳ್ಳಲಿಕ್ಕೆ ಸಾಧ್ಯ ಆಗ್ತದೆ ಅಂತೇಳಿ ಇವರು ಪ್ಲ್ಯಾನಿಂಗ್ ಮಾಡಿದ್ದಾರೆ. ಸಕ್ಸಸ್ ಆಗೇ ಆಗ್ತಾರೆ. ಇನ್ನು ಸಹಕಾರಿ ವಿದ್ಯುತ್ ಏನು ಹುಕ್ಕೇರಿದೆ ಅಲ್ಲಿಯೂ ಕೂಡ ಕತ್ತಿ ಸಹೋದರ ಏನು ಗುಂಪಿದೆ ಅದನ್ನು ಈಗಾಗಲೇ ಒಡೆದು ಬಿಟ್ಟಿದ್ದಾರೆ. ಆ ಚುನಾವಣೆ ಯಾವ ರೀತಿ ನಡೀತೈತೆ ಕಾದು ನೋಡಬೇಕು. ಒಟ್ಟಾರೆ ಮೇನ್ ಟಾರ್ಗೆಟಿಗೆ ಇರೋದು ಕತ್ತಿ ಕುಟುಂಬ. ಆ ಕುಟುಂಬವನ್ನು ಸೋಲಿಸಿದರೆ ನಾವು ಮತ್ತಷ್ಟು ಭದ್ರವಾಗ್ತೇವೆ ಅನ್ನೋದು ಈ ಜಾರಕಿಹೊಳಿಗಳ ಒಂದು ಒಳ್ಳೆ ಲೆಕ್ಕಾಚಾರ ಇದೆ. ಆದರೆ ಅಣ್ಣಾ ಸಾಬ್ ಜೊಲ್ಲೆ ಮಾತ್ರ ಇಂದಿಗೂ ಕೂಡ ಬಾಯಿ ಬಿಟ್ಟಿಲ್ಲ. ಅಣ್ಣಾ ಸಾಬ್ ಜೊಲ್ಲೆಗೆ ಏನು ಹೇಳಿದಾರೆ ಅಂದರೆ, ನಿನಗೆ DCC ಬ್ಯಾಂಕ್ ಚುನಾವಣೆಯನ್ನು ನಿನ್ನ
ಚೇರ್ಮನ್ ಮಾಡ್ತೇವೆ ಅಂತ ಅವನು ಹೇಳಿದ್ದಾರೆ. ಹೀಗಾಗಿ ಜೊಲ್ಲೆ ಅವ್ರು ಬೆನ್ನು ಹತ್ತಿದ್ದಾರೆ. ಆದರೆ ಅವರನ್ನು ನಂಬಬಾರ್ದು. ಇನ್ನು ಅನೇಕ ಸದಸ್ಯರು ಕೂಡ ಜಾರಕಿಹೊಳಿ ಸಹೋದರ ಕೈಯನ್ನು ಭದ್ರಪಡಿಸ್ತಾ ಇದ್ದಾರೆ. ಲಿಂಗಾಯತ್ ಲೀಡರ್ಸ ಒಂದಾಗ್ತಾ ಇಲ್ಲ. ಒಟ್ಟಾರೆ ಈ ವಿಡಿಯೋದ ಮುಖ್ಯ ಉದ್ದೇಶ ಅಂತಂದರೆ ಕತ್ತಿ ವರ್ಸಸ್ ಜಾರಕಿಹೊಳಿ ಸಹೋದರ ಮಧ್ಯೆ ಸಮಾನ ಯುದ್ಧ ಸಾರುವಂಥ ಸಾಧ್ಯತೆ ಭಾಳ ಹೆಚ್ಚಿದೆ. ಇನ್ನು ಬಾಲಚಂದ್ರ ಜಾರಕಿಹೊಳಿ ವಿರುದ್ಧ ಕಡಾಡಿ ಏನು ಮಾತಾಡಿದ್ದಾರೆ ಅಂದ್ರೆ ಫೇಕ್ ಸೊಸೈಟಿಗಳನ್ನ ಮಾಡಿದ್ದಾರೆ ಅಂತ. ಸೊಬ್ಬಾಗ ಸಕ್ಕರೆ ಫ್ಯಾಕ್ಟ್ರಿ ಇದು ಡುಪ್ಲಿಕೇಟ, ಅದಕ್ಕೆ ಹೆಂಗೆ ನೀವು ಲೋನ್ ಕೊಟ್ಟಿರಿ ಅಂತ ಕೇಳಿದ್ದಾರೆ. ಆದ್ರೆ ಕಡಾಡಿ ಏನು ಮಾತಾಡಿದರೆ ಅದನ್ನು ಕೇಳಿಸ್ಕೊಳ್ಳೋಣ. ಮತ್ತು BKPS ಗೋಕಾಕ್ ತಾಲೂಕಿನಲ್ಲಿ ಏನದಾವಲ್ಲ, ಇವು ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಯಾವಾಗ ಅದನ್ನ ಎಸ್ಟಾಬ್ಲಿಷ್ ಮಾಡುವಾಗ ತಮ್ಮ ಬೇನಾಮಿ ಹಣವನ್ನ ಈ PKPS ರೆಡಿ ಮಾಡಿ ತಮ್ಮ ಬೇನಾಮಿಯನ ಹಣವನ್ನ ಹೋಗಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆಯಲ್ಲಿ ಅದು ಇನ್ವೆಸ್ಟ್ ಮಾಡಿದ್ರು. ಸುಮಾರು 8% ಶೇರ್ ಇನ್ನೂ ಡಾಕ್ಯುಮೆಂಟ್ ಒಳಗ ಹಳಿ ಡಾಕ್ಯುಮೆಂಟ್ ತೆಗೆದು ನೋಡಿದ್ರೆ ಈ PKPS ಹೆಸರ್ಲಿದಾವ. ಮತ್ತ ಇವತ್ತು ಗೋಕಾಕ್ನಲ್ಲಿ ಆ ಲಿಸ್ಟ್ ನೋಡ್ಲಿ ಸೋಷಿಯಲ್ ಮೀಡಿಯಾದಾಗ ಬಿಟ್ಟಿದ್ದೀನಿ. ಆ ಲಿಸ್ಟ್ನಾಗ ಊರಾಗ ಅವ್ರಿಗೆ ಗೊತ್ತೇ ಇಲ್ಲ ಇಂಥ PKPS ಅದಾವ ಅಂತ ಹೇಳಿ. ಇನ್ನೂವರೆಗೂ ಯಾರು ಸಾಲ ಕೊಡ್ತಾ ಇಲ್ಲ. ಮತ್ತ ಅದ್ರ ಮೇಲೆ ಎನ್ಫೋರ್ಸ್ಮೆಂಟ್ ಡೈರೆಕ್ಟರ್ ಎಂಕ್ವೈರಿ ಇದಾವ. ಹಿಂಗಿದ್ದಾಗ ನಾವು DCC ಬ್ಯಾಂಕಿಗೆ ಅದ್ರ ಬಗ್ಗೆ ಪತ್ರ ಬರೆದಿವಿ. ಇವೇನು ಇದ್ರ ಬಗ್ಗೆ ನಮಗ ಮಾಹಿತಿ ಕೊಡ್ರಿ ಅಂತ ಹೇಳಿ. ಇನ್ನೂವರೆಗೂ DCC ಬ್ಯಾಂಕ್ನವರು ಅದ್ರ ಬಗ್ಗೆ ಮಾಹಿತಿ ಕೊಡ್ತಾ ಇಲ್ಲ. ಸುಮಾರು 9 PKPS ಬ್ಯಾಂಕ್ಗಳು ಈಗ ಗೋಕಾಕ್ದಾಗ ಅಷ್ಟೇ ಇದಾವ, ಮತ್ತೆ ಬೇರೆ ಬೇರೆ ಕಡೆ ಇದಾವ? ಇಲ್ಲ, ನಮಗ್ ಕಂಡು ಬಂದಿದ್ದು ಗೋಕಾಕ್ನಲ್ಲಿ PKPS ಕಂಡು ಬಂದಿದ್ದು. ಇವನ್ನ ಎಲೆಕ್ಷನ್ ವೋಟ್ಗಳನ್ನ ಮಾಡಿ ಗೆಲ್ಲಲಿಕ್ಕೆ ಮಾಡುವಂಥದ್ದು. ಮತ್ತ ಇದು ಆಗಲೇ ಹೇಳಿದ್ನಲ್ಲ, ಇದರಲ್ಲಿ ದುಡ್ಡು ಹಾಕಿ, ಯಾಕಂದ್ರೆ ಇದು ಯಾವುದೇ RBI ಗೈಡ್ಲೈನ್ಸ್ ಒಳಗೆ ಬರುದಿಲ್ಲ ಯಾವ PKPS ಬ್ಯಾಂಕ್ಗಳು. ಹಿಂಗಾಗಿ ತಮ್ಮ ಬೇನಾಮಿ ಹಣವನ್ನು ಇದ್ರ ಹಾಕಿ ಫ್ಯಾಕ್ಟರಿ ಎಸ್ಟಾಬ್ಲಿಷ್ ಮಾಡೋದು ಬಹಳ ಒಂದು ಸರಳವಾದಂತ ವಿಧಾನ ಆಗಿದೆ. ಯಾವ ರೀತಿ ಮುಂದೆ ಏನ್ ತನಿಖೆ ಆಗ್ಬೇಕಂತ ಇದು ಇಡೀ ತನಿಖೆ ಆಗಿದೆ. ಖರೆ ಯಾಕೆ ಇವರು ಇದನ್ನ ಫರ್ದರ್ ಮಾಡ್ತಾ ಇಲ್ಲ ಅನ್ನುವಂಥದ್ದು. ಮತ್ತ ಇದು ನೋಡ್ರಿ, ಹಗರ್ನ ಒಳಗೆ ಹಗರ್ನ ಅಂತಾರೆ ಇದು. ಈಗ ಆಲ್ರೆಡಿ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಇದು NCLT ಹೋಗಿ ಅದನ್ನ ಇನ್ನೊಂದು ಬೇನಾಮಿ ಕಂಪನಿ ಯಾವುದು ನರಸಿಂಹಲಕ್ಷ್ಮಿ ಕಂಪನಿ, ಅದನ್ನ ಮೊನ್ನೆ ಶಾಸಕರು ಅದು ತಪ್ಪು ಹೆಸರು ಕೊಟ್ಟರು. ನರಸಿಂಹಲಕ್ಷ್ಮಿ ಕಂಪನಿ ಇದು ಬೇನಾಮಿ, ಕೇವಲ 6 ತಿಂಗಳಂತ ಕಂಪನಿ. ಆ ತಿಂಗಳಿಗೆ 6 ತಿಂಗಳಂತ ಕಂಪನಿ NCLT ಹೋಗಿ ಈ ಸೌಭಾಗ್ಯಲಕ್ಷ್ಮಿ ಸಕ್ಕರೆ ಕಾರ್ಖಾನೆ ಸುಮಾರು 140 ಅಥವಾ 160 ಕೋಟಿ ತಗೊಂಡದ. ಅದನ್ನ ಇವತ್ತು ಬ್ಯಾಂಕ್ನವರು ಕ್ವಶನ್ ಮಾಡಿದ್ರ ಅದನ್ನ 330 ಕೋಟಿ ವ್ಯಾಲ್ಯೂಯೇಷನ್ ಮಾಡ್ತಾರ. ಹೆಂಗ ಮಾಡ್ತಾರ? ಮತ್ತ ಅದಕ್ಕ 160 ಕೋಟಿ ಲೋನ್ ಕೊಡ್ತಾರ. ಇದು ಏನ್ ಕ್ಯಾಲ್ಕುಲೇಷನ್? ಸಾಮಾನ್ಯ ಜನರಿಗೇನೋ ಇದು ಒಂದು ಹಗರಣ ಮತ್ತು ಇದು ವ್ಯವಸ್ಥಿತವಾಗಿ ಬ್ಯಾಂಕ್ ಅನ್ನ ಮುಳುಗಿಸುವಂತದ್ದು ಒಂದು ತಂತ್ರ ತಿಳಿದು ಬರ್ತದೆ. ಎಲ್ಲ ಸದಸ್ಯರು ವಿನಂತಿ ತಾವು ಆಸನ ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಬ್ಯಾಂಕಿನ 107ನೇ ಸರ್ ಒಂದ್ 2 ಮಿನಿಟ್ ರೀ, ನಾ ಮಾತಾಡೋ ಮಟ ಮೊನ್ನೆ ಹೊಂಟಿಲ್ಲ, ನಾ ಮಾತಾಡಿದ್ನ ನೀವು ಮಾತಾಡ್ರಿ. ಅಲ್ಲಿಗೆ ಚಾಲೋ ಆಗಿ ಟೈಮ್ ಕೊಟ್ಟಿತ್ತು ನಿಮಗೆ. ಒಂದ್ 5 ಮಿನಿಟ್ ತಡ್ರಿ, ಅವ್ರ ಅವಕಾಶ ಕೊಟ್ಟೈತಿ. ಇಲ್ಲಿ ನಮ್ಮ ಬೆಳಗಾವಿ ಜಿಲ್ಲಾದಾಗೂ ನಮ್ದು ಸಕ್ಕರೆ ಕಾರ್ಖಾನೆ ಐತಿ, ಮಲಪ್ರಭಾ ಸಕ್ಕರೆ ಕಾರ್ಖಾನೆ ಒಳಗ ಅಲ್ಲೂ 4-5 ಡೈರೆಕ್ಟರ್ ಬರ್ತಾರ. ಬೆಳಗಾವದಾತು, ಖಾನಾಪುರ ಆತು, ಕಿತ್ತೂರು ಆತು, ಬೈಲೊಂಗಲ, ಇಲ್ಲಿ ಎಲ್ಲ ಬರ್ತಕ್ಕಂಥ ರೈತರು ಅದಕ್ಕೂ ಒಂದು 50-60 ಕೋಟಿ ರೂಪಾಯಿ ಸಾಲ ಕೊಡ್ರಿ, ಮನಿ ಮಾಡ್ಕೋತೇನೆ ನಾನು. ಯಾಕಂದ್ರೆ ಈಗ ಎಲ್ಲಿ ಹೋದ್ರು ಸಾಲ ಸಿಗತ್ತಿಲ್ಲ ಅನ್ನತ್ತಾರು. ಎಲ್ಲರೂ ಇದ್ದವ್ರದಾರಿ, ಹೆಂಗೆ ಎಲ್ಲೆಲ್ಲಿ ಕೊಡತ್ತಾರಲ್ಲ ನಮ್ಮ ಕಾರ್ಖಾನೆಗೆ ಕೊಡ್ರಿ. ಇಲ್ಲಿ ಅವಧಿ ಮುಗಿದ ಒಳಗಾಗಿ ನೀವು ಒಂದು 50-60 ಕೋಟಿ ರೂಪಾಯಿ ಕೊಡ್ರಿ, ಅಲ್ಲಿ ರೈತರು ಬದುಕ್ತಾರ. ರೈತರು ರೊಕ್ಕ ಐತಿ, ರೈತರು ಬದುಕ್ತಾರ ಅನ್ನುವಂಥ ಮನವಿಯನ್ನು ಹೇಳ್ತೇನೆ. ಆಮೇಲೆ ಸರ ರಾಷ್ಟ್ರಗೀತೆ ಮತ್ತು ರೈತ ಗೀತೆ ಈ ಚಲೋದಾಗ ನೀವು ಲಗಾವ್ ಬರಾಕತ್ತೀರಿ. ಒಂದು ಸ್ವಲ್ಪ ಎಲ್ಲಿ ಅಂದ್ರೆ ನಮಸ್ ಮಾಡೋದು ನೋಡ್ರಿ, ಯಾರ ಬೀಳಿರ್ತಾರೆ ನಮಸ್ ಚಲೋ ಆಗ್ತಂದ್ರೆ ನೀವು ರಾಷ್ಟ್ರಗೀತೆ ಆಯ್ತು, ರೈತ ಗೀತೆ ಆಯ್ತು ಬರುವಾಗ ನೀವು ಎಲ್ಲಿ ಇರ್ತಲ್ಲ ಅಲ್ಲಿಲ್ಲುವಂತ ಪ್ರವೃತ್ತಿಯನ್ನ ಕಲ್ಕೋಬೇಕು. ನೀವು ಮೊದಲು ಹೇಳ್ತೀನಿ ನಿಮ್ಗೆ ಗೊತ್ತಿಲ್ಲ ಕೇಳ್ರಿ, ರೈತ ಗೀತೆಗೆ ಪ್ರೋಟೋಕಾಲ್ ಇಲ್ಲ. ನೀವು ಮಾಡ್ಕೋಬೇಕು. ರೈತರಿಂದ ಬೆಳವಣಿಗೆ ಆಗೈತಿ. ನಿಮ್ಗೆ ನಾವು ಪಾಠ ಹೇಳುವಂತ ಅವಶ್ಯಕತೆ ಇಲ್ಲ. ಬೆಳಗಾವಿ ಜಿಲ್ಲಾ ಕೇಂದ್ರ ಸಹಕಾರಿ ಒಟ್ಟಾರೆ ಕತ್ತಿ ಕುಟುಂಬವನ್ನು ಮುಗಿಸುವುದೇ ಸತೀಶರವ ಮುಖ್ಯ ಟಾರ್ಗೆಟ್ ಆಗಿದೆ. ಅದಕ್ಕೆ ಬಾಲಚಂದ್ರ ಮತ್ತು ರಮೇಶ್ ಕೈ ಜೋಡಿಸ್ತಾ ಇದ್ದಾರೆ. ಆ ರೀತಿ ಪ್ರಯತ್ನವನ್ನು ಕೂಡ ಮಾಡ್ತಾ ಇದ್ದಾರೆ. ಯಾರು ಇಂದಿಗೂ ಸಾಧಾರಣ ಮಾಮೂಲಿ ಯೂಟ್ಯೂಬ್ ಐನಿ ಸಬ್ಸ್ಕ್ರೈಬ್ ಮಾಡಿಲ್ಲ, ಅವರು ಸಬ್ಸ್ಕ್ರೈಬ್ ಮಾಡಬೇಕು, ಶೇರ್ ಮಾಡಬೇಕು, ಲೈಕ್ ಮಾಡಬೇಕು. ಅನೇಕ ವಿಷಯಗಳನ್ನು ನಾವು ಮೇಲಿಂದ ಮೇಲೆ ನೇರವಾಗಿ ದಿಟ್ಟವಾಗಿ ಹೇಳ್ತಾನೆ ಬಂದಿದ್ದೇವೆ.
ಇದನ್ನು ಲಿಂಗಾಯತ್ ಲೀಡರ್ಸು ಪಾಲಿಸ್ತಾ ಇಲ್ಲ, ಅದರ ಕಡೆ ಗಮನ ಹರಿಸ್ತಾ ಇಲ್ಲ. ಒಟ್ಟಾರೆ ನಾಳೆ ಮತ್ತು ನನಗೆ ತಮ್ಮನ್ನು ಭೇಟಿ ಆಗ್ತೇವೆ. ಅಲ್ಲಿವರೆಗೆ ಎಲ್ಲಿ ಶುಭಾಗಲಿ. ನಮಸ್ಕಾರ.